ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ಗೆ ದರ್ಶನ್ ಮತ್ತೆ ಗ್ಯಾಂಗ್ ಹಾಜರಾಗುವಂತ ಸಾಧ್ಯತೆ ಇದೆ. 57ನೇ CCH ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಕೊಲೆ ಪ್ರಕರಣದ ವಿಚಾರಣೆ ಸಂಬಂಧ ಕೋರ್ಟ್ಗೆ ಹಾಜರಾಗಲೇಬೇಕು. 57ನೇ CCH ಕೋರ್ಟ್ಗೆ ಇವತ್ತು ಎಲ್ಲ ಆರೋಪಿಗಳು ಹಾಜರಾಗುವ ಸಾಧ್ಯತೆ ಇದೆ. ಕೊಲೆ ಪ್ರಕರಣದ ವಿಚಾರಣೆ ಸಂಬಂಧ ಕೋರ್ಟ್ಗೆ ಹಾಜರಾಗಬೇಕು. ಯಾಕಂದರೆ ಕೋರ್ಟ್ನ ನಿಯಮಗಳನ್ನು ಫಾಲೋ ಮಾಡಲೇಬೇಕಾಗ್ತದೆ. ಒಟ್ಟು 17 ಆರೋಪಿಗಳು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ನಾಳೆ ಶೂಟಿಂಗಾಗಿ ವಿದೇಶಕ್ಕೆ ನಟ ದರ್ಶನ್ ತೆರಳುತ್ತಾ ಇದ್ದಾರೆ. ಜುಲೈ 30ರವರೆಗೆ ವಿದೇಶಿ ಪ್ರಯಾಣಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ. ಯಾಕಂದರೆ ಅವರು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ಆ ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ಕೊಂಡಿತ್ತು. ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಈಗ ಥಾಯ್ಲ್ಯಾಂಡ್ಗೆ ಲೊಕೇಶನ್ ಶಿಫ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇನ್ ಹೀರೋನೇ ಇವತ್ತು ಒಂದಿಷ್ಟು ನ್ಯಾಯಾಂಗ ತನಿಖೆಯನ್ನು ಎದುರಿಸ್ತಾ ಇರೋದ್ರಿಂದ ಕೋರ್ಟಿಗೆ ಹೋಗಬೇಕಾಗಿರೋದ್ರಿಂದ ಆ ಪರ್ಮಿಷನನ್ನು ಕೋರ್ಟ್ ಕೊಡಬೇಕಾಗಿದೆ. ಕೋರ್ಟ್ ಕೊಟ್ಟಿದೆ ಆಲ್ರೆಡಿ. ಚಿತ್ರತಂಡ ಈಗ ಥಾಯ್ಲ್ಯಾಂಡಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯಾದ ತಯಾರಿ ಮಾಡಿಕೊಂಡಿದೆ. ಆದರೆ ಈ ಕಾನೂನಿನ ಚೌಕಟ್ಟಿನಡಿ ವಿಚಾರಣೆ ಅನ್ನೋದು ಇದೆಯಲ್ಲ, ಕೋರ್ಟ್ ಕರೆದಾಗೆಲ್ಲ ಬರಲೇಬೇಕಾಗ್ತದೆ. ಹಾಗಾಗಿ ಇವತ್ತು ದರ್ಶನ್ನು, ಪವಿತ್ರ ಗೌಡ ಜೊತೆಗೆ ಈ ಗ್ಯಾಂಗ್ನ 17 ಜನರು ಸೇರಿ ಇವತ್ತು ಹಾಜರಾಗುವಂಥ ಸಾಧ್ಯತೆ ಇದೆ ಕೋರ್ಟ್ನ ಆದೇಶ. ಹಾಗಾಗಿ 57ನೇ CCH ಕೋರ್ಟ್ಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಒಟ್ಟು 17 ಜನನು ಕೂಡ ಇದರಲ್ಲಿ ಬರಲೇಬೇಕಾಗಿದೆ. ಯಾಕಂದರೆ ಈ A1 ಆರೋಪಿನೇ ಪವಿತ್ರ ಗೌಡ, A2 ದರ್ಶನ್ನೇ ಇದ್ದಾರೆ ಇದರಲ್ಲಿ.